ಅವೆಲ್ಲ ನನ್ಗೆ ಗೊತ್ತಿತ್ತು. ಎಷ್ಟೊಂದ್ಸಲ ನಂಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸಿದ್ದಾಳೆ. ಅವ್ರವ್ರ ಮನೆ ಟಿವಿಗೆ ಅವ್ರವ್ರು ರಿಮೋಟ್ ಇಟ್ಕೊಂಡಿರೋದು ನೋಡಿದ್ದೀನಿ, ಆದ್ರೆ ನೀವು ಪಕ್ಕದ ಮನೆ ಟಿವಿಗೆ ನೀವು ರಿಮೋಟ್ ಇಟ್ಕೊಂಡಿದ್ದೀರಲ್ಲ ಸರ್. ಅಂಡ್ ನಂಗೆ ಗೊತ್ತಿತ್ತು ಇವಳು ನಾಯಿಗೆ ಬಿಸ್ಕೆಟ್ ಹಾಕೋದು, ಅದು ಇದು, ಅನಾಥಾಶ್ರಮಕ್ಕೆ ಹೋಗೋದು, ಮಕ್ಳಿಗೆಲ್ಲ ಕರ್ಕೊಂಡೋಗಿ ಏನೇನೋ ಕೊಡ್ಸೋದು. ಅಲ್ಲ ಭಯ ಕಪಾಳು ಕೊಡಿಸ್ತೀನಿ ಅಂತ ಹೋಗ್ಬಿಟ್ಟು ಅವಳ ಕೈಲಿ ಕಪ್ಪೈಸಿರ್ಸ್ಕೊ ಬಂದಿದೆಯಲ್ಲ ಅಂತ ಕೇಳಿದೆ. ಇಲ್ಲ, FIR ಅಲ್ಲಿ ಇದೆ, ಏನು ಇಲ್ಲೀಗಲ್ ದತ್ತು ತಗೊಂಡಿಲ್ಲ ಅಂತ ಫಸ್ಟ್ ಪಾಯಿಂಟ್ ಇದೆ. ಅದ್ರ ಕೆಳಗೆ ದತ್ತು ತಗೊಂಡಿರುವಾಗ ಮಕ್ಕಳನ್ನ ಟಿವಿಲಿ ತೋರ್ಸೋಂಗಿಲ್ಲ, ದತ್ತು ತಗೊಂಡಿರುವಾಗ ಹಂಗೆ ಮಾಡೋಂಗಿಲ್ಲ ಅಂತೆಲ್ಲ ಕೆಳಗಡೆ ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟೇ ದತ್ತು ತಗೊಂಡಿಲ್ಲ ಅಂದಾಗ ಸೆಕೆಂಡ್ ಅದು ಯಾವ್ದು ರೆಲೆವೆನ್ಸ್ ಬರಲ್ಲ. ಯಾವ ಮರದ ಕೆಳಗೆ ಕೂತ್ಕೊಂಡು ಬರೆದು ಕಟ್ ಮಾಡಿದ್ರು. ಅವರು ಸೋನು ಬರೋವರೆಗೂ ನಾವಿರ್ತೀವಿ ಅಂತ ಇದ್ರು ಅವ್ರ ತಂದೆ ತಾಯಿ. ಮಗುನ ಹೋಗಿ ಒಂದ್ಸಲ ಭೇಟಿ ಮಾಡಿದಾರಂತೆ ತಂದೆ ತಾಯಿ. ಮಗು ಅಕ್ಕ ಬೇಕು ಅಂತದಾಳೆ. ಈಗ ಗೊತ್ತಾಯ್ತು. ಇವಳು ಬಟ್ಟೆ ಬಿಚ್ಕೊಂಡು ರೀಲ್ಸ್ ಮಾಡೋಳು, ಇವಳಿಗೇನು ಇದು ಹಂಗೆ ಮಾಡೋಳು ಹಿಂಗೆ ಮಾಡೋಳು, ಜಸ್ಟ್ ಬಟ್ ಒಂದು ಇಡೀ ಅವಳು ಸುತ್ತಮುತ್ತ ಇರೋ ಇಡೀ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡ್ತೀವಿ ನಾವು. ಆ ದೇಶದಲ್ಲಿ ಹುಡುಗಿರು ಬರೀ ಹಾಕೋ ಮೇಕಪ್ ಡ್ರೆಸ್ ಅಲ್ಲಿ ಮಾತ್ರ ಅಡ್ವಾನ್ಸ್, ಈ ದೇಶದಲ್ಲಿ ಹುಡುಗಿರು ಎಲ್ಲಾ ರೀತಿಲೂ ಅಡ್ವಾನ್ಸ್. ಅಂಡ್ ಎವಿಡೆಂಟ್ಲಿ ಹರಾಸ್ಮೆಂಟ್ ಅಥವಾ ಹೊಡೆದಿರೋದು ಬಡ್ದಿರೋದು ಅಥವಾ ಏನೋ ಇದು ಮಾಡಿರೋದು ಏನೂ ಕಾಣಿಸಿಲ್ಲ. ಅಂಡ್ ನನ್ನ ಅನಿಸಿಕೆ ಹೇಳ್ತಾರೆ. ಅವ್ರ ತಮ್ಮನೆಲ್ಲ ಮಾತಾಡಿದೆ, ಅವ್ರು 2 ಮರಿ ಇದೆ, ಪುಟ್ಟ ನಾಯಿ ಮರಿಗಳು ಸೋನು ಮನೆ, ಯಾವುದೋ ಬೆರಳು ಪರ್ಚಿರೋದೇನೋ ಅಷ್ಟೇ. ಅಂಡ್ ಗೈಸ್, ಬಿಫೋರ್ ವಿಡಿಯೋದಲ್ಲಿ ಹೊಡಿಬೇಡಿ, ಗದ್ರಬೇಡಿ, ಹದ್ ಮಾಡ್ಬೇಡಿ, ನಿಮ್ಗೆ ಯಾವ ರೈಟ್ಸ್ ಇಲ್ಲ ಅಂತ. ಗುರು, ನಾನು ಅವಳನ್ನ ಅಡಾಪ್ಟ್ ಮಾಡ್ಕೊಂತಾ ಇದೀನಲ್ಲ, ಆಲ್ರೆಡಿ ಮಾಡ್ಕೊಂಡಿದೀನಿ. ಹೊಡಿಯೋ ರೈಟ್ಸ್ ಇಲ್ಲ ಅಂತ ಯಾವನು ಹೇಳೋ, ನಿಮಗ್ ರೈಟ್ಸ್ ಇಲ್ಲ ನನಗೆ ಹೊಡಿಬೇಡಿ ಅಂತ. ಹೊಡಿತೀನಿ.